ನೋಟಿಸ್ ಕೊಡ್ತೀರಿ ಈ ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿರೋದು. ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಎಲ್ಲ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ಮಾಧ್ಯಮದ ಕ್ಲಿಪ್ಗಳಿದ್ರು ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ, ಅದರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳೇನಿವೆ, CCTV ಫುಟೇಜ್ಗಳೇನಿವೆ ಅವೆಲ್ಲವನ್ನ ತೆಗೆದುಕೊಂಡು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅವೆಲ್ಲವನ್ನ ಮಾಡ್ತೀನಿ. ಯಾರ್ಯಾರು ಅಕೌಂಟಬಿಲಿಟಿ ಮಾಡೋದಕ್ಕೆ ನೋಟಿಸ್ ಕೊಡ್ತೀರಿ? ಸದ್ಯಕ್ಕೆ ನಾವು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ನಾವು ನೋಟಿಸ್ ಕೊಟ್ಟು ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಈಗ ಆಲ್ರೆಡಿ ನಾನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇವತ್ತು ಮಾಧ್ಯಮದಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ಬರುತ್ತೆ, ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೇನೆ. 13ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1:30ವರೆಗೂ ಸಾರ್ವಜನಿಕರಿಂದ ನಾನು ಹೇಳಿಕೆಗಳನ್ನು ದಾಖಲು ಮಾಡ್ಕೊತೀನಿ. ಯಾರೆಲ್ಲ ಸಾರ್ವಜನಿಕರು ಬಂದು ನಾನು ಹೇಳಿಕೆ ದಾಖಲು ಮಾಡಬೇಕು ಅಂತ ಬರ್ತಾರೆ ಅವರೆಲ್ಲರ ಕಡೆಯಿಂದ ಹೇಳಿಕೆಗಳನ್ನು ತೆಗೆದುಕೊಳ್ತೀನಿ. ಅದಾದ ನಂತರ ಅಧಿಕಾರಿಗಳಿಂದ ನಾವು ಹೇಳಿಕೆಯನ್ನು ತೆಗೆದುಕೊಳ್ಬೇಕು. ಈಗ ಆಲ್ರೆಡಿ ಪತ್ರವನ್ನು ಬರಿತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನು ಬರಿತಾ ಇದ್ದೀನಿ. ಪೊಲೀಸ್ ಇಲಾಖೆಯಿಂದ ಯಾರೆಲ್ಲ ಸಾಕ್ಷಿಯನ್ನು ಹೇಳಲಿಕ್ಕಿದ್ದಾರೆ, ದಾಖಲೆಗಳನ್ನು ಒದಗಿಸಲಿದ್ದಾರೆ ಅವರೆಲ್ಲರದ್ದು ಲಿಸ್ಟ್ ಕೊಡಿ ಅಂತ ನಾನು ಪತ್ರವನ್ನು ಬರಿತಾ ಇದ್ದೀನಿ. ಆಮೇಲೆ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರ ಬರೆದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಏನೆಲ್ಲ ದಾಖಲೆಗಳಿವೆ ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ತನಿಖೆಗೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ದಾಖಲೆಗಳು ಬೇಕು, ಆ ದಾಖಲೆಗಳನ್ನು ನಾನು ಕೇಳ್ತೀನಿ. ಆ ಪತ್ರಗಳನ್ನ ನಿಮಗೆ ನಾನು ಕೊಡ್ತೀನಿ ಅಂತ ಪತ್ರವನ್ನು ಕೊಡ್ತೀನಿ. ಬಂದಿದೆ ಅಂತ ಮೇಲ್ನೋಟ ಕಂಡು ಬಂದಿದೆ. ಇದರಲ್ಲಿ ಸಾರ್ವಜನಿಕರ ಏನು ಭದ್ರತೆಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ಒಂದಿಷ್ಟು ಜನರಿಗೆ ನೋಟಿಸ್ ತಿಳುವಳಿಕೆ ಪತ್ರವನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಪೊಲೀಸ್ ಕಮಿಷನರ್ ಅವರಿಗೂ ನಾನು ತಿಳುವಳಿಕೆ ಪತ್ರ ಕೊಡ್ತೀನಿ. ಅವರು ತಮ್ಮ ಹೇಳಿಕೆಯನ್ನು 13ನೇ ತಾರೀಕು 3 ಗಂಟೆಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಬಂದು ಹೇಳಿಕೆಯನ್ನು ಸಲ್ಲಿಸಬೇಕು ಅಂತ ತಿಳುವಳಿಕೆ ಪತ್ರ ಕೊಡ್ತಾ ಇದ್ದೀನಿ. KSC ಸೆಕ್ರೆಟರಿ ಅವರಿಗೆ ನೋಟಿಸನ್ನು ಕೊಡ್ತಾ ಇದ್ದೀನಿ. ಅವರು ಸಹ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗತ್ತೆ. ಅವರು ಕಡೆಯಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ರು, ಯಾವೆಲ್ಲ ನ್ಯೂನತೆಗಳಿವೆ ಅನ್ನೋದನ್ನು ಅವರು ತಿಳಿಸ್ಬೇಕಾಗುತ್ತೆ. ಆಮೇಲೆ ಏನು ಈವೆಂಟ್ ಮ್ಯಾನೇಜ್ಮೆಂಟ್ DNA ಈವೆಂಟ್ಸ್ ಅವರಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ವಿ. ಅವರು ತಮ್ಮ ಹೇಳಿಕೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಗಳು ಯಾರ್ಯಾರು ಕೋಆರ್ಡಿನೇಟ್ ಮಾಡಬೇಕಿತ್ತು, ಉದಾಹರಣೆಗೆ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ನೋಡಬೇಕಿತ್ತು, ಇವೆಲ್ಲ ವಿಧಾನಸೌಧದಲ್ಲಿ ಕಾರ್ಯಕ್ರಮದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು ಅದನ್ನು ಅವರಿಗೂ ಸಹ ನೋಟಿಸ್ ಕೊಟ್ಟು ವಿವರಣೆಯನ್ನು ತೆಗೆದುಕೊಡ್ತೀವಿ. ಇನ್ನು ಮೆಟ್ರೋ ಸ್ಟೇಷನಲ್ಲೆಲ್ಲ ಸಾಕಷ್ಟು ನುಗ್ಲಾಗಿದೆ, ಅಲ್ಲಿ ಅಷ್ಟು ಜನ ಫ್ಲೋಟಿಂಗ್ ಇದೆ ಅಂತ ಗೊತ್ತಾದಾಗ ಆಡಳಿತಕ್ಕೆ ಗಮನಕ್ಕೆ ತರಬೇಕು ಅಂತ ನಮಗೆ ಅನಿಸಿದೆ. ಹಾಗಾಗಿ ಅವರಿಗೂ ಸಹ ನೋಟಿಸನ್ನು ನೀಡಿ ನಾನು ವಿವರಣೆಯನ್ನು ಪಡ್ಕೊಂಡು ಆನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರ ಏನು ನಮಗೆ 15 ದಿವಸಗಳ ಕಾಲಾವಕಾಶ ಅಷ್ಟರಲ್ಲಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಈಗ ಪ್ರಾರಂಭ ಮಾಡಿದೆ. ಅದರಲ್ಲಿ ಯಾರು ತಪ್ಪು ಯಾರು ಸರಿ, ಏನಾಗಬೇಕಿತ್ತು, ಏನಾಗಿದೆ ಇವೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೇ ಸರ್ಕಾರಕ್ಕೆ ನಾನು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಸದ್ಯಕ್ಕೆ ಇವರು ತಪ್ಪಿತಸ್ಥರು, ಇವ್ರು ತಪ್ಪು ಮಾಡಿದ್ದಾರೆ, ಇವರಿಂದ ಆಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಕೊಟ್ಟಿರುವಂತ ಸಮಯದಲ್ಲಿ ಕಂಪ್ಲೀಟ್ ಮಾಡಬೇಕಂತ ಟಾಸ್ಕ್ ಅನ್ನು ನಾನು ಇವತ್ತು ಬೆಳಗ್ಗೆಯಿಂದನೇ ಪ್ರಾರಂಭ ಮಾಡಿದ್ದೇನೆ. ಏನೆಲ್ಲ ನೋಟಿಸ್ ಕೊಡಬೇಕಿತ್ತು, ಪಬ್ಲಿಕ್ ನೋಟಿಸ್ ಏನೆಲ್ಲ ಕೊಡಬೇಕಿದೆ ಅವೆಲ್ಲವನ್ನು ಮಾಡಿದ್ದೇನೆ. ಸ್ಥಳ ತನಿಖೆ ಇತ್ತು, ಸ್ಥಳ ತನಿಖೆ ಮಾಡಿದ್ದೇನೆ. ಆದರೆ ವಿಚಾರಣೆ ಮಾಡಬೇಕಂದ್ರೆ 7 ಡೇಸ್ ನೋಟಿಸ್ ಕೊಡಬೇಕಾಗಿದೆ. ಹಾಗಾಗಿ ನಾನು 7 ಡೇಸ್ ಇತ್ತು 13ನೇ ತಾರೀಕಿಂದ ವಿಚಾರಣೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಅವರು ಹೇಳಿಕೆಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಆಸಕ್ತಿ ಇದೆ ಅವರೆಲ್ಲರೂ ಬಂದು ಘಟನೆಯನ್ನು ನೋಡಿದಂಥವ್ರು, ಘಟನೆಯಲ್ಲಿ ಬಾಧಿತರಾದಂಥವ್ರು, ಯಾರೆಲ್ಲ ನಾನು ಹೇಳಿಕೆ ಕೊಡಬೇಕು ಅಂತ ಇಚ್ಛಿಸ್ತಾರೋ ಅವರೆಲ್ಲರಿಗೂ ಅವಕಾಶವನ್ನು ಮಾಡ್ತಾರೆ.